ಐ ಲಿಟ್ರಲಿ ಕಾಂಟ್ ಬಿಲೀವ್ ದ್ಯಾಟ್ ಐ ಲೆಫ್ಟ್ ದ ಕಂಪನಿ. ಮನೆ ನೋಡಿ, ಹೋಪ್ಫುಲಿ ನನ್ನ ಮನೆ ಚೆನ್ನಾಗಿದೆ, ಆಬ್ವಿಯಸ್ಲಿ ಚೆನ್ನಾಗಿದೆ, 1 BHK. ಸೊ ಗೈಸ್ ಕಂಪ್ಲೀಟ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಐ ಆಮ್ ಲೀವಿಂಗ್ ನೋ. ಸೊ ಇವನು ರಿಷಬ್ ಅಂತ A to Z Facts ಅಂತ ಇವೊಂದು ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಯು ವಾಂಟ್ ಟು ಟೆಲ್ ಸಮಥಿಂಗ್? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಬೇರೆಯವರಿಗೆಲ್ಲ, ನಂಗೆ ಒಂಚೂರು ಗ್ರೋ ಮಾಡಿರಿ, ನನಗೆ ಹಳೆ ಫ್ರೆಂಡು. ಸೊ ನಾನು ಇವನ್ನೆಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ದು. ಯು ಆಲ್ಸೋ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಯೂಟ್ಯೂಬ್. ಆಲ್ ದ ಬೆಸ್ಟ್ ಟು ಹಿಮ್, ಆಲ್ ದ ಬೆಸ್ಟ್ ಬ್ರೋ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್, ಆಯಿತಾ ಅಮ್ಮ? ಬಾಯ್ ಬಾಯ್ ಬ್ರೋ. ಟೈಮ್ ಇವಾಗ 2:45 ಆಗಿದೆ. ಎಸ್ಟಿಮೇಟೆಡ್ ಟೈಮ್ ಅರೈವಲ್ ಒಂದು 4.5 hours ಆದರೂ ಬೇಕು ಬೈಕಲ್ಲಿ. ಟ್ರೈನಲ್ಲಿ ಜಸ್ಟ್ 2.5 hours ಮೆಜೆಸ್ಟಿಕಲ್ಲಿ ಇದ್ಬಿಡ್ತೀವಿ ಗೊತ್ತಾ, ಫ್ರಮ್ ಅರಸೀಕೆರೆ ಫ್ಲೈಓವರ್ ಕೆಳಗೆ ಹಿಡಿತವ್ರೆ ಅಂತ ಅಂದ ಇವನು ಶಿಷ್ಯ. ನನಗೆ ಹಿಡಿಲಿಲ್ಲ ಅಂದರೆ ಸಾಕು, ಎಮಿಷನ್ ಟೆಸ್ಟ್ ಮಾಡಿಸಿಲ್ಲ, ಇವತ್ತು ಮಾಡ್ಸೋಣ ಹೋಗ್ತಾ ಅಂತ ಅಂದ್ಕೊಂಡೆ ಹೊರಡ್ತಿರೋದು. ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದೇ ಆಗೋದು, ನಡೀರಿ ಹೋಗೋಣ. ಸೊ ಇಲ್ಲೊಂದು ಬೈಪಾಸ್ ಬರುತ್ತೆ, ಇದೇ ಬೈಪಾಸ್ ಕೆಳಗಡೆ ಪೊಲೀಸ್ ಇರ್ತಾರೆ ಅಂತ ಹೇಳಿದ್ದು ಶಿಷ್ಯ. ನೋಡಬೇಕು ಪೊಲೀಸ್ ಇದ್ದಾರಾ ಇಲ್ವಾ ಏನು ಕತೆ ಅಂತ. ಮೋಸ್ಟ್ಲಿ ಇರಲ್ಲ. ನನಗೆ ಸವಾಸ ಬೇಡ ಗುರು, ಹಿಂಗೆ ಹೋಗ್ಬಿಡೋಣ. ಹಿಂಗೊಂದು ದಾರಿ ಇದೆ ಸ್ವಲ್ಪ ಆಫ್ ರೋಡಿಂಗು. ಲೆಟ್ಸ್ ಗೋ ಫ್ರಮ್ ಹಿಯರ್. ಓಹೋ ಅಲ್ಲಿ ಪೊಲೀಸು ಬಂದಿರೋರಿಗೆಲ್ಲ ಸೈಡ್ಗೆ ಹಾಕ್ತವ್ರೆ. ನಮಗೆ ಟೆನ್ಷನ್ ಇಲ್ಲಪ್ಪ, ಹಿಡ್ದಿದ್ರೆ ಮಾತ್ರ ರಾಡೆ. ಅಲ್ಲಿ ಹೆಲ್ಮೆಟ್ ಹಾಕ್ಕೊಂಡೊಬ್ಬ ಬಂದ ಬೈಕಲ್ಲಿ, ಅವನಿಗೂ ಹಿಡಿದ್ರು. ಇನ್ನು ನಾನು ಇಷ್ಟು ದೊಡ್ಡ ಪ್ಯಾನಿಯಾಸ್ ಹಾಕ್ಕೊಂಡು ಜಾಕೆಟ್ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಐ ವುಡ್ ಹ್ಯಾವ್ ಕಮ್ ಫ್ರಮ್ ದೇರ್, ಬಟ್ ಐ ಡೋಂಟ್ ಹ್ಯಾವ್ ಎಮಿಷನ್ ಟೆಸ್ಟ್ ಅಲ್ವಾ. ಸೊ ನಾಟ್ ಟೇಕ್ ರಿಸ್ಕ್. ನಾನು ಲೋಕಲೇಟ್ ಆಗಿದ್ದಕ್ಕೆ ನನಗೆ ಅದು ಗೊತ್ತಿತ್ತು ರೂಟು. ಇಲ್ಲ ಅಂದಿದ್ರೆ ಕಟ್ಟು ಮಗನೇ 1000 ರೂಪಾಯಿ ಫೈನು ಅನ್ನೋರು. ಯೇ. ಸೊ ಸ್ನೇಹಿತರೆ, ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ನಾನಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ದಿವಸ ಆಗಿಬಿಟ್ಟಿದೆ. ವ್ಲಾಗ್ ಇಲ್ಲ, ಏನಿಲ್ಲ, ಕತೆ ಇಲ್ಲ. ನನಗೆ ಒಂದೊಂದ್ಸತಿ ಅನಿಸ್ಬಿಡುತ್ತೆ, ಬ್ರೋ ವಾಟ್ ಆರ್ ಯು ಡೂಯಿಂಗ್ ಇನ್ ಲೈಫ್ ಅಂತ. ಆ್ಯಕ್ಚುಲಿ ಐ ಆಮ್ ವೆರಿ ಬ್ಯುಸಿ, ತುಂಬ ಬ್ಯುಸಿ ಇದ್ದೆ ಸ್ವಲ್ಪ ದಿವಸ. ಪರ್ಸ್ನಲ್ ಕೆಲಸ, ಕಂಪ್ನಿ ಕೆಲಸ, ಬೇಜಾನ್ ಕೆಲಸಗಳಿದ್ವು. ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಆ್ಯಂಡ್ ಆಲ್ಸೋ ನಾನು ಡಿಸೈಡ್ ಮಾಡಿದ್ದೆ ನಾನು ರೈಡ್ಸ್ ಹೋಗ್ಬಾರ್ದು ಸ್ವಲ್ಪ ದಿವಸ ಅಂತ. ಬಿಕಾಸ್ ಆಫ್ ವಿಚ್ ಐ ಟುಕ್ ಅ ಬ್ರೇಕ್ ಕೈಂಡ್ ಆಫ್. ಆ್ಯಂಡ್ ಆಲ್ಸೋ ತುಂಬ ಸಿಂಕಪ್ ಆಯಿತು. ಬಟ್ ಹಿಯರ್ ಐ ಆಮ್ ವ್ಲಾಗಿಂಗ್ ಅಗೇನ್. ಇನ್ಮೇಲೆ ಬ್ಯಾಂಗ್ಳೂರು ಸುತ್ತಮುತ್ತ ಒಂದು ಸ್ವಲ್ಪ ವ್ಲಾಗ್ಸ್ ಮಾಡ್ತೀನಿ. ಎಷ್ಟೊಂದು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ ಬ್ಯಾಂಗ್ಳೂರು ಅಕ್ಕಪಕ್ಕ. ಲೈಕ್ ಐ ಡೋಂಟ್ ನೋ ಅಬೌಟ್ ಯು ಗೈಸ್, ನಾನಂತೂ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಮುಂಚೆ ತುಂಬ ಎಕ್ಸ್ಪ್ಲೋರ್ ಮಾಡಿ ತುಂಬ ವೀಡಿಯೋಸ್ ಹಾಕಿದ್ದೆ. ಪ್ಲೇಸಸ್ ನಿಯರ್ ಬ್ಯಾಂಗ್ಳೂರ್ ಅಂತ ಒಂದು ಪ್ಲೇ ಲಿಸ್ಟೇ ಇದೆ ನಂದು. ಸೊ ಆ ಪ್ಲೇ ಲಿಸ್ಟ್ನ ಮತ್ತೆ ಕಂಟಿನ್ಯೂ ಮಾಡೋ ಸಮಯ ಬಂದಿದೆ ಅಂದ್ಕೊತೀನಿ. ನಿಜ ಗೈಸ್, ನಿಮ್ಮ ಸಪೋರ್ಟ್ ಮಾತ್ರ ಬೆಂಕಿ ಚೂರು. ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ವ್ಯಾರ್ ವುಡ್ ಸುಪ್ರೀತ್ ಬಿ, ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ನಾನು ಯಾರಂತ. ಬಟ್ ಪೀಪಲ್ ಆರ್ ಫೈಂಡಿಂಗ್ ಮೀ ಔಟ್ ಹಾಸ್ಪಿಟಲ್ಸಲ್ಲಿ, ಆಮೇಲೆ ಇಫ್ ಐ ಗೋ ಸಮ್ವೇರ್ ಔಟ್ಸೈಡ್ ಮಾಲ್ಸಲ್ಲೆಲ್ಲ, ಇಫ್ ದೇ ಫೈಂಡ್ ಮೀ ಔಟ್ ದೆಲ್ ಬಿ ಲೈಕ್, ಹೇ ಬ್ರೋ ನಿಮ್ಮನ್ನು ನೋಡಿದ್ದೀನಿ, ಸುಪ್ರೀತ್ ತಾನೇ. ಮೊನ್ನೆ ಲೂಲು ಮಾಲಲ್ಲಿ ಒಬ್ಬ ಸಿಕ್ಕಿದ್ದ, ಬ್ರೋ ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಂದರು. ತುಂಬ ಖುಷಿ ಆಯಿತು. ಐ ಆಮ್ ರಿಯಲಿ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ಅ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯು ಗೈಸ್ ಆರ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್. ಅಬ್ಬಾ ಶಿಷ್ಯ ಇದ್ದಾನೆ, ಎಮಿಷನ್ ಟೆಸ್ಟ್ ಮಾಡೋಣ. ರಿವರ್ಸ್ ಹಾಕ್ಲಾ? ಮಾಡಿಸಿದ್ದೀನಿ, ಎಕ್ಸ್ಪೈರ್ ಆಗಿಬಿಟ್ಟಿದೆ. ಸೆಲ್ಫಿ ಸ್ಟಿಕ್ ಫಾರ್ ಕ್ಯಾಪ್ಚರಿಂಗ್ ನಂಬರ್ ಪ್ಲೇಟ್. ವಾವ್, ಹೌದು. ವ್ಲಾಗ್ಸ್ ವಿತ್ ಸುಪ್ರೀತ್ ನೋಡ್ತೀರಾ? ನಂದು ಕನ್ನಡ ಮೋಟೋವ್ಲಾಗರ್ಸ್ನ ನೋಡ್ತೀರಾ ಅಂತ ಆಯಿತು. ವೆರಿ ಗುಡ್. ಕನ್ನಡದ ಕಮ್ಯುನಿಟಿ ಬ್ರಾಡ್ ಆಗ್ತಾ ಇದೆ ಇನ್ ಮೋಟೋವ್ಲಾಗ್ಸ್ ಆಲ್ಸೋ. ಓ 100%. ನಿಮ್ಮ ಹೆಸರೇನು? ಮಲ್ಲಿಕಾರ್ಜುನ್. ಇಲ್ಲೇ ಇದು ಬಂದುಬಿಡ್ತು ವ್ಲಾಗ್ಸ್ ವಿತ್ ಸುಪ್ರೀತ್. ತೊಗೊಳ್ಳಿ, ಇದೇ ನನ್ನ ಚಾನಲ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡಿ, ಬಾಣವರ ಹುಡುಗ ಒಬ್ಬ ಇದ್ದಾನೆ ವ್ಲಾಗ್ ಮಾಡ್ತಾನಂತ. ಓಕೆನಾ? ಎಷ್ಟಣ್ಣ? ಐ ಥಾಟ್ 160. ನೀವೆಲ್ಲ ಬರ್ತೀರಾ ಇವಾಗ ಚಾನಲಲ್ಲಿ? ಸೊ ಬಾಣಾವರದಿಂದ 57 kilometers ಆದಮೇಲೆ ವಿಲ್ ಗೆಟ್ ದಿಸ್ ಹೈವೇ. ಐ ಥಿಂಕ್ ದಿಸ್ ಇಸ್ ಬ್ಯಾಂಗ್ಳೂರ್ ಹೈವೇ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕೋಬೇಕು ಗುರು. ಕ್ರೂಸ್ ಕಂಟ್ರೋಲ್ ಇಲ್ಲಂಗೆ ಒಂಥರ ಕೈಯೆಲ್ಲ ನೋವು, ಹಿಂಗೆ ಎಳ್ದು ಹೊಟ್ಟೆ ಬೇರೆ ಹಸಿತಾ ಇದೆ ಫ್ರೆಂಡ್ಸ್. I don't claim to be the creator, but I'm a savior. I take the strange variables of human life and make something out of the crazy quilt that saves hundreds of lives. ಬಂತು
ಬಂತು ಸ್ವಾತಿ ಡೆಲಿಕಸಿ ಬಂತು. ಹೆವಿ ಹೊಟ್ಟೆ ಹಸಿತಾ ಇದೆ. ಟೈಮ್ ಎಷ್ಟು ಅಂತಾನೂ ಗೊತ್ತಿಲ್ಲ ಲಿಟ್ರಲಿ. ವೈ ಐ ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ಈಸ್ ಬಿಕಾಸ್ ಅದು ಫುಲ್ ರಿಸೆಟ್ ಆಗಿಬಿಟ್ಟಿದೆ. ಏನೇ ಚೇಂಜ್ ಮಾಡ್ದೆ ಅಲ್ವಾ ಬ್ಯಾಟ್ರಿ, ಅದಕ್ಕೆ ಇಷ್ಟು ಗಾಡಿ ನಿಂತಿದೆ ನೋಡಿ. ಶಿಸ್ತಾಗಿ ತಿನ್ಕೊಂಡು ಲೆಟ್ ಅಸ್ ಕಂಟಿನ್ಯೂ. ಸ್ವಾತಿ ಡೆಲಿಕಸಿ ಮಾತ್ರ ಒಳ್ಳೆ ಫುಡ್ಡು ಪ್ರೊವೈಡ್ ಮಾಡುತ್ತೆ. ಟೇಸ್ಟು ಕ್ರೇಜಿ, ಮಸ್ಟ್ ಹ್ಯಾವ್. ಸೊ ಇದೆ ನೋಡಿ ಸ್ವಾತಿ ಡೆಲಿಕಸಿ. ಇಲ್ಲಿ ಉದ್ದಕ್ಕೂ ನೋಡಿ ಎಷ್ಟೊಂದು ಹೋಟ್ಲಿದ್ದಾವೆ ಆಯಿತಾ. ಅರೌಂಡ್ 10, 15, 20 ಹೋಟೆಲ್ಸ್, ಲಕ್ಸುರಿ ಹೋಟೆಲ್ಸು ಕ್ರೇಜಿಯಾಗೆಲ್ಲ ಬಿಲ್ಡ್ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಎಲ್ಲ ಸೈಕೋ. ಬಟ್ ಸ್ಟಿಲ್ ಪೀಪಲ್ ಕಮ್ ಹಿಯರ್. ಅ ಲಾಟ್ ಆಫ್ ವೆಹಿಕಲ್ಸ್ ಸ್ಟಾಪ್ ಆ್ಯಂಡ್ ಹ್ಯಾವ್ ಫುಡ್. ವೈ ಬಿಕಾಸ್ ಟೇಸ್ಟ್ ಗುರು, ಕ್ರೇಜಿ ಟೇಸ್ಟ್ ಕೊಡ್ತಾನೆ ಶಿಷ್ಯ. ಒಂದು ಸತಿ ಬಂದರೆ ಮತ್ತೆ ಬರ್ತಾ ಇರಬೇಕು ಆ ಥರ. ಸುಳ್ಳು ಹೇಳ್ಬಾರ್ದು, ಟೇಸ್ಟ್ ಜೊತೆ ಚೆನ್ನಾಗಿ ಬ್ಲೇಡು ಇದೆ. ಲೈಕ್ ಸ್ವಲ್ಪ ಕಾಸ್ಟ್ಲಿ ಬಟ್ ಅಫೋರ್ಡೆಬಲ್, ತಿನ್ಬೋದು. ಒನ್ಸ್ ಇನ್ ಅ ವೈಲ್ ಈಸ್ ಫೈನ್ ಬ್ರೋ. ಇಲ್ಲಿಂದ ಇನ್ನೂ ಒಂದು 100 ಕಿಲೋಮೀಟರ್ಸು, ಅಪ್ರಾಕ್ಸಿಮೇಟ್ಲಿ ಒಂದು 2 hours ಆಗುತ್ತೆ ನಮ್ಮ ಅಕ್ಕನ ಮನೆ ಹೋಗೋಷ್ಟೊತ್ತಿಗೆ. ನಮ್ಮ ಅಕ್ಕನ ಮನೆಯಿಂದ ನೆಕ್ಸ್ಟ್ ಡೇ ವಿಲ್ ಗೋ ಟು ಮೈ ಹೋಮ್. ಹೋಗ್ಬಿಟ್ಟು ನೀಟಾಗೆಲ್ಲ ಗುಡಿಸಿ ಒರೆಸಿ ಆಮೇಲೆ ಹಾಲು ಕುದಿಸ್ಬಿಟ್ಟು ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಸ್ವಲ್ಪ ಸಾಮಾನು ಶಿಫ್ಟ್ ಮಾಡ್ತೀನಿ ಇವಾಗ. ಮತ್ತು ನೆಕ್ಸ್ಟ್ ವೀಕು ಕಾರಲ್ಲಿ ಬರೋ ಲಗೇಜೆಲ್ಲ ಹಾಕ್ಕೊಂಡು ಬರ್ತೀನಿ, ನಿಮಗೆಲ್ಲ ತೋರಿಸ್ತೀನಿ ಮೈ ಲೈಫ್ ಜರ್ನಿ. ಇಟ್ಸ್ ಎಕ್ಸೈಟಿಂಗ್. ಸೊ 180 ಕಿಲೋಮೀಟರ್ಸ್ ಆಗಿದೆ ಟೋಟಲು. ಇನ್ನು ಒಂದು 40 ಕಿಲೋಮೀಟರ್ಸ್ ಇದೆ. ನೆಲಮಂಗಲ ಬಂದ ಗುರು ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಅಷ್ಟೇ ಜೀವನ. ಇನ್ಮೇಲೆ ಟ್ರಾಫಿಕಲ್ಲೇ ಜೀವನ ಕಳೆಯೋದು. ಅರ್ಧ ಜೀವನ ಟ್ರಾಫಿಕಲ್ಲಿ, ಕಾಲು ಭಾಗ ಜೀವನ ಮಲ್ಕೊಂಡು, ಕಾಲು ಭಾಗ ಜೀವನ ಆಫೀಸಲ್ಲಿ. ಅಷ್ಟೇ. ಹಾರ್ನ್ ನೋಡಿ ಸಾಯ್ತಾರೆ, ಅದೊಂದು ಬೇಜಾರು ಗುರು. ಏನಕ್ಕೆ ಅವ್ರು ನೋಡಿಬೇಕು? ಹಾಂ, ನಾವು ಹೋಗ್ತಾ ಇದ್ದೀವಿ ತಾನೇ, ನಾವು ನಿಂತ್ಕೊಂಡು ಇದ್ದೀವಿ. ಹೆವಿ ಕೋಪ ಬರುತ್ತೆ ಸುಮ್ಮನೆ ಅವ್ರು ನೋಡಿದ್ರೆ. ಇಷ್ಟು ದಿವಸ ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಮನೇಲಿ ಊಟ ತಿಂಡಿ ಮಾಡಿಕೊಂಡು ಪೀಸಾಗಿ 10 ಗಂಟೆಗೆ ಎದ್ದುಬಿಟ್ಟು 6 ಗಂಟೆಗೆಲ್ಲ ಲಾಗ್ ಆಫ್ ಆಗಿ ಜೀವನ ಚೆನ್ನಾಗಿತ್ತು. ಟ್ರಾಫಿಕ್ ಇರಲಿಲ್ಲ, ಪೊಲ್ಯೂಷನ್ ಇರಲಿಲ್ಲ, ಏನಿರಲಿಲ್ಲ. ಸೂಪರ್ ಆಕ್ಸಿಜನ್ ಎಲ್ಲ ಸಿಗ್ತಾಯಿತ್ತು ಗುರು. ನೆಲಮಂಗಲೆಯಿಂದ ಟ್ರಾಫಿಕಲ್ಲಿ ಗುದ್ದಾಡ್ಕೊಂಡು ಇವಾಗ ನೋಡ್ರಪ್ಪ ನೈಸ್ ರೋಡ್ ಬಂದಿದ್ದೀನಿ. ಇಲ್ಲಿಂದ ಶಿಸ್ತು ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲೇ ಇರೋದು ನಮ್ಮ ಅಕ್ಕನ ಮನೆ. ಇಟ್ಲಾಗ ಹೋಗುತ್ತೆ ಒಂದೊಂದು ಪ್ಯಾನರ್ಸ್ ಎಲ್ಲ ಇದ್ದಾವೆ. ಹೋಗುತ್ತೆ ಸರ್. ಹೊಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಲಾಸ್ಟ್. ಎಷ್ಟು? 80 ರೂಪಾಯಿ. ಲಾಡ್ರಿ 80 ರೂಪೀಸು. ಪೆಟ್ರೋಲ್ ಹಾಕ್ಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು ಅಲ್ಲಿ ತನಕ. ಬಟ್ ದಿಸ್ ಈಸ್ ನೈಸ್ ರೋಡ್. ನೈಸ್ ರೋಡ್ ಈಸ್ ವೆರಿ ನೈಸ್. ಇಟ್ಸ್ ವೆರಿ ಬೇಗ್. ಇದು ಹೆಂಗರು ಇದು ನೈಸ್ ರೋಡಲ್ಲೂ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಾಯ್ತಾ. ಓಯ್, ನಾವು ಫುಲ್ ಆಫ್ ರೋಡಿಂಗು, ಚಿಂಗಲ್ಲ. ಇನ್ನೇನು ಮಾಡೋದು ಹೇಳಿ. ಇನ್ನೊಂದೇನಂದರೆ ಪ್ಯಾನಿಯರ್ಸ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಾಂದಿದ್ರೆ ಸೈಕ್ ಮಾಡಿಬಿಡ್ತಿದ್ದೆ ಇವ್ರಿಗೆಲ್ಲ. ಓಯ್, ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮು? ಲೈಕ್ ಸೀರಿಯಸ್ಲಿ ನಾನು ಅದಕ್ಕೆ ರೈಟಿಗೆ ಬಂದುಬಿಟ್ಟೆ. ಯಾವಾಗ ಟ್ರಾಫಿಕ್ ನೋಡಿದೆ ಸಾವಾಸ ಅಲ್ಲ ಅಂತ ರೈಟಿಗೆ ಬಂದುಬಿಟ್ಟ ಅಂಕೋ. ನೈಸ್ ರೋಡಲ್ಲಿ ಹಿಂಗೆ ಜಾಮ್ ಆಗಿಬಿಟ್ರೆ ಎಲ್ಗೋಗ್ಬೇಕು ಹೇಳಿ ಜನ? ನನ್ನ ಫ್ರೆಂಡ್ ಅಭಿ ಹೇಳಿದ್ದು ನೆನಪಾಯಿತು. ಮಗ ನೈಸ್ ರೋಡಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಹಿಮಾಲಯನ್ ಇದ್ದಿದ್ದಕ್ಕೆ ಆಫ್ ರೋಡಲ್ಲಿ ಚಚ್ಕೊಂಡು ಹೋಗ್ಬಿಟ್ಟ ಅಂದ್ಬಿಟ್ಟು ಅವನು. ನಂದು ಅದೇ ಸೀನ್ಸ್ ಇವಾಗ. ಓಹೋ, ಉದ್ದಕ್ಕೂ ಬಸ್ಸು ಲಾರಿ ನಿಲ್ಸ್ಕೊಂಡ್ಬಿಟ್ಟವ್ರೆ ಇಲ್ಲಿ. ಇನ್ನೇನಾಗುತ್ತೆ ಹೇಳಿ ಟ್ರಾಫಿಕ್ ಆಗದೆ? ಏನಪ್ಪ ಇದು? ಓಕೆ, ಲೆಟ್ಸ್ ಗೋ. The next day. ಸೊ ಗೈಸ್, ಫುಲ್ ರೆಡಿ. ಇವತ್ತು ನೆಕ್ಸ್ಟ್ ಡೇ. ಸೊ ಐ ಆಮ್ ಗೋಯಿಂಗ್ ಟು ಮೈ ಹೋಮ್. ನನ್ನ ಅಕ್ಕನಲ್ಲಿ ಬಂದು ಸ್ಟೇ ಆಗಿದೆ ಬಿಕಾಸ್ ಅದಿನ್ನೂ ಫ್ರೆಶ್ ಹೋಮ್ ಅಲ್ಲ, ಅದಿನ್ನೂ ಕ್ಲೀನ್ ಏನೂ ಮಾಡ್ಕೊಂಡಿಲ್ಲ. ಅವ್ರು ಪೇಂಟ್ ಹೊಡೆದೆಲ್ಲ ಇಡಿಸಿದ್ದಾರೆ, ಬಟ್ ಗುಡ್ಸ್ಕೊಂಡೆಲ್ಲ ಒರೆಸ್ಕೊಂಡಿಲ್ಲ, ಬೆಡ್ ಇಲ್ಲ, ಏನಿಲ್ಲ. ಸೊ ಇಲ್ಲೇ ಬಂದು ಮಲಗಿದೆ. ಇವಾಗ ನಾನು ಅಕ್ಕ ಮತ್ತು ಅಕ್ಕನ ಪಾಪು ಹೋಗ್ತಾ ಇದ್ದೀವಿ. ಸೊ ನಮ್ಮದು ಏರಿಯಾ ಇವಾಗ ಜಯನಗರ, ಜೆ ಪಿ ನಗರ್ ಹತ್ರ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಹೇಳೋಕ್ಕಾಗಲ್ಲ. ಒಂದು 12 ಗಂಟೆ ಹಂಗೆ ರೀಚ್ ಆಗ್ತೀವಿ. 12:15 ಶುಭ ಮುಹೂರ್ತ ಇರೋದು. ಸೊ ಗುಡಿಸ್ಕೊಂಡು ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸ್ಟವ್ ಗಿವೆಲ್ಲ ಸೆಟ್ ಇದೆ, ನನ್ನ ಕ್ಯಾಂಪಿಂಗ್ ಸ್ಟವ್ ಫಾರ್ ಎಮರ್ಜೆನ್ಸಿ ಸೇಕ್. ಎನಿವೇಸ್ ಐ ವಿಲ್ ಅಪ್ಡೇಟ್ ಯು ಗೈಸ್. ಲೆಟ್ಸ್ ಗೋ. ಪ್ರೇ ಮಾಡೋಣ ಎಲ್ಲ ಹಂಗೊಂಡಂಗೆ ಆಗುತ್ತಂತ. ಲೆಟ್ಸ್ ಗೋ. ಸೊ ಸ್ನೇಹಿತರೆ,
ಫೈನಲಿ ಮನೆಗೆ ಬಂದಿದ್ದೀನಿ, ಸೆಟ್ಲ್ ಮಾಡ್ಕೊತ ಇದ್ದೀನಿ, ಎಲ್ಲ ಗುಡ್ಸಿ ಹೊಸೆಲ್ಲ ಮಾಡಿದೆ. ತೋರಿಸ್ತೀನಿ ನೋಡಿ ನಿಮಗೆ ಮನೆ. ಸೊ ಇದೇ ಮನೆ, ಇದು ಹಾಲು, ಇದು ಬಂದ್ಬಿಟ್ಟು ನನ್ನ ರೂಮು. ಸೊ ಕಬೋರ್ಡ್ ಎಲ್ಲ ಇದೆ. ಆಮೇಲೆ ದಿಸ್ ಇಸ್ ದ ಕಿಚನ್ ಆ್ಯಂಡ್ ದ ಬಾತ್ರೂಮ್. ಆ್ಯಕ್ಚುಲಿ ಸ್ಟವ್ ಎಲ್ಲ ಇಟ್ಕೊಂಡಿದ್ದೀನಿ, ಕ್ಯಾಂಪಿಂಗ್ ಸ್ಟವ್ ಯೂಸ್ ಮಾಡ್ತೀನಿ ಸದ್ಯಕ್ಕೆ, ಜಸ್ಟ್ ಹಾಲು ಉಗ್ಸೋಕ್ಕೆ. ಆ್ಯಂಡ್ ದೇವ್ರ ಫೋಟೋ ಎಲ್ಲ ಇಟ್ಟಿದ್ದೀನಿ. ಐ ಆಮ್ ಡೂಯಿಂಗ್ ಸಮ್ ಅರೇಂಜ್ಮೆಂಟ್ಸ್. ಮನೆ ನೋಡಿ, ಹೋಪ್ಫುಲಿ ನನ್ನ ಮನೆ ಚೆನ್ನಾಗಿದೆ, ಆಬ್ವಿಯಸ್ಲಿ ಚೆನ್ನಾಗಿದೆ. 1 BHK ನೋಡಿ, ಕಿಚನು, ಬಾತ್ರೂಮ್ ಎಲ್ಲ ನೋಡಿದ್ದೀರ ಆವಾಗಲೇ. ಸೊ ದಿಸ್ ಈಸ್ ಮೈ ಹೋಮ್ ಆ್ಯಸ್ ಆಫ್ ನಾವು ಹಿಂಗೆ ಇಟ್ಕೊಂಡಿದ್ದೀನಿ. ಇನ್ನೂ ಶಿಫ್ಟ್ ಮಾಡಬೇಕು ಲಗೇಜೆಲ್ಲ. ಥರ್ಸ್ಡೇ ಫ್ರೈಡೇ ಬಂದು ಮಾಡ್ತೀನಿ. ಟುಡೇ ಈಸ್ ಸ್ಯಾಟರ್ಡೇ, ನೋ ಟುಡೇ ಈಸ್ ಫ್ರೈಡೇ. ಸೊ ಇವಾಗ ನಮ್ಮ ಪಯಣ ಬಂದುಬಿಟ್ಟು KPIT ಕಡೆಗೆ. ಸೊ ನಾನು ಹಳೆ ಕಂಪ್ನಿಗೆ ಹೋಗ್ಬಿಟ್ಟು ನನ್ನ ಲ್ಯಾಪ್ಟಾಪ್ ಎಲ್ಲ ಕೊಟ್ಟು ಅಸೆಟ್ ಎಲ್ಲ ಸಬ್ಮಿಟ್ ಮಾಡಿ ಕ್ಲಿಯರೆನ್ಸ್ ತೊಗೊಂಡು ನಾನು ಆಮೇಲೆ ಊರಿಗೆ ಹೊರಡ್ತೀನಿ. ಸೊ ಬನ್ನಿ ಬೈಕ್ ಮೇಲೆ ಸಿಗುವ. ಸೊ ನೋಡಿ, ಪಾರ್ಕಿಂಗ್ ಎಲ್ಲ ಈ ಥರ ಇದೆ. ಆ್ಯಕ್ಚುಲಿ ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ ಇದು. ಸೊ ಪೀಸು ಫುಲ್ಲು ಪಾರ್ಕಿಂಗೇ ಮೇನ್ ಗುರು ಬೇಕಾಗಿದ್ದು ಬೆಂಗಳೂರಲ್ಲಿ. ಆ್ಯಂಡ್ ಕಾರ್ ಪಾರ್ಕಿಂಗಿಂದೆಲ್ಲ ಜಾಗ ಇದೆ. ಸೊ ಸ್ನೇಹಿತರೆ ನೋಡಿ, ಇದೆ ನನ್ನ ಕಂಪ್ನಿ KPIT. ಫುಲ್ ಕಂಪ್ನಿ ಇಲ್ಲ, ಎಲ್ಲ ಹಿಂಗೆಲ್ಲ ಇಮ್ಯಾಜಿನ್ ಮಾಡ್ಕೊಬೇಡಿ. 2nd ಫ್ಲೋರ್ 3rd ಫ್ಲೋರ್ ಈ ಥರ ಇದೆ ಕಂಪ್ನಿ. ಗುಡ್ ಕಂಪ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. 10 months ಏನೋ ವರ್ಕ್ ಮಾಡಿದೆ. ಸೊ ನೆಕ್ಸ್ಟ್ ಕಂಪ್ನಿ ನಾನು ಬಾಷಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ರಾಬರ್ಟ್ ಬಾಷ್ ಅಂತ. ಇಟ್ಸ್ ಅ ಗುಡ್ ಕಂಪನಿ. ಲೈಕ್ ಈ ಕಂಪ್ನಿ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಇಟ್ ವಾಸ್ ಆಲ್ ಗುಡ್. ವರ್ಕ್ ಕಲ್ಚರ್ ಎಲ್ಲ ಇಸ್ ಓಕೆ, ಇಟ್ಸ್ ನೈಸ್. ಸೊ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ಕಂಪ್ನಿ ಸ್ವಿಚ್ ಮಾಡೋದಲ್ಲ. ಬೈ ದ ವೇ, ಇವಾಗ ನಾವು RMG ಇಕೋ ವರ್ಲ್ಡಲ್ಲಿರೋದು ನನ್ನ ಕಂಪ್ನಿ. ಹೋಗೋಣ ಬನ್ನಿ. ಟೈಮ್ 5:40 ಆಗಿದೆ. ಅಲ್ಲೊಂದು 30-40 ನಿಮಿಷ ವೇಟ್ ಮಾಡಿಸಿ ನನ್ನ ಲ್ಯಾಪ್ಟಾಪ್ ಎಲ್ಲ ಇಸ್ಕೊಂಡು ಅಸೆಟ್ ID ಎಲ್ಲ ತೊಗೊಂಡು ಎಂಪ್ಲಾಯ್ ನಂಬರ್ ಎಲ್ಲ ತೊಗೊಂಡು ದೇವರ್ ಲೈಕ್ ಓಕೆ ಬಾಯ್ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಲೆಟ್ರು, ಲಿವಿಂಗ್ ಲೆಟರ್ ಎಲ್ಲ ಆಮೇಲೆ ಬರುತ್ತೆ ಆರಾಮಾಗಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ನನಗೆ ಇವಾಗ ಜಾಯ್ನಿಂಗ್ ಇನ್ನೊಂದು ಸ್ವಲ್ಪ ಡಿಲೇ ಇದೆ. ಲೈಕ್ ಬೇಕಂತ 1 or 2 weeks ಲೇಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ ಅಂತ. ಒಂದು ಫ್ರೆಶ್ ಸ್ಟಾರ್ಟ್ ಇದೆ ಅಂದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಸ್ಟಾರ್ಟ್ ಮಾಡಬೇಕು, ಹರಿಬರಿ ಮಾಡಬಾರ್ದಲ್ವ. ಸೊ ದಟ್ ಈಸ್ ದ ಮೈಂಡ್ ಸೆಟ್. ಸೊ ನೋಡಿ, ಉದ್ದಕ್ಕೂ ಟೆಕ್ ಪಾರ್ಕ್ಸೇ ಇರೋದಿಲ್ಲಿ ಬೆಳಂದೂರಲ್ಲಿ. ಇಂಟೆಲ್ ಇದೆ, ಹಂಗೆ ಹೋದರೆ ವಿಪ್ರೋ ಸಿಗುತ್ತೆ, ಆ ಕಡೆ ಫೋನ್ಪೇ ಎಲ್ಲ ಇದೆ, ಕ್ಯಾಪ್ಜೆಮಿನಿ, ಅಸೆನ್ಶ್ಯೂರ್. ಬಿ ಎ ವಾರಿಯರ್ ನಾಟ್ ಎ ವರಿಯರ್. ನೋಡಿ ಎಷ್ಟು ಚೆನ್ನಾಗಿದೆ ಕೋಟೋದು. ಸೊ ಸ್ನೇಹಿತರೆ, ಟೈಮ್ 8:30 ಆಗಿದೆ. ಇವತ್ತಿನ ದಿವಸ ಮುಗೀತು. ಡನ್ ವಿತ್ ದ ಡೇ. ಫೈನಲಿ ಐ ಲಿಟ್ರಲಿ ಕಾಂಟ್ ಬಿಲೀವ್ ದ್ಯಾಟ್ ಐ ಲೆಫ್ಟ್ ದ ಕಂಪನಿ. ಬಿಕಾಸ್ ಇಷ್ಟು ದಿವಸ ಕೆಲಸ ಮಾಡಿ ಕಂಪ್ನಿ ಬಿಟ್ಟಿದ್ದೀನಿ. ಟೀಮ್ಸಿಂದ ಎಲ್ಲ ಕಡೆಯಿಂದ ತೆಗ್ದುಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಇಟ್ಸ್ ಅ ಪಾರ್ಟ್ ಆಫ್ ಫಾರ್ಮ್ಯಾಲಿಟಿ. ಬಟ್ ಯಾ, ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫಲ್ಲಿ. ಇನ್ನೂ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗುರು. ಓ ಮೈ ಗಾಡ್, ಲೈಫ್ ತುಂಬ ದೊಡ್ಡದು. ಐ ಕ್ಯಾನ್ ಫೀಲ್ ಇಟ್ ನಾವು ಲಿಟ್ರಲಿ. ಎನಿವೇಸ್, ಇವಾಗ ಅಕ್ಕನ ಮನೆಗೆ ಹೋಗ್ತೀನಿ. ಇವತ್ತು ಹೋಗಿ ಅಕ್ಕನ ಮನೆಗೆ, ನಾಳೆ ನಾನು ಮತ್ತೆ ವಾಪಸ್ ಊರಿಗೆ ಹೋಗ್ತೀನಿ. ಮತ್ತೆ ಸ್ವಲ್ಪ ಒಂದಷ್ಟು ಲಗೇಜ್ ಶಿಫ್ಟ್ ಮಾಡಬೇಕು. ಮೇ ಬಿ ನೆಕ್ಸ್ಟ್ ಬ್ಲಾಗ್ ಅದೇ ಬರುತ್ತೆ, ಐ ಡೋಂಟ್ ನೋ. ಹೋಪ್ಫುಲಿ ನಿಮಗೆ ನನ್ನ ಬ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾಯಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಸ್ ಯೂಶ್ವಲ್. ಸೊ ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಬಾಯ್ ಗೈಸ್, ಟೇಕ್ ಕೇರ್.